ನಮಸ್ತೆ ಎಲ್ರಿಗೂ. ಇವತ್ತೊಂದು ಸಿಂಪಲ್ ಆದಂಥ ಒಂದು ಇದು ಎಕ್ಸಸೈಸ್ ಅಂತ ಹೇಳಿದ್ರೆ ಕೈ ಬೆರಳಲ್ಲಿ ನಾವು ಎಕ್ಸಸೈಸ್ ಮಾಡಿ ಯಾವ ಥರ ನಮ್ಮ ಹೆಲ್ತನ್ನು ನೋಡ್ಕೊಳ್ಬೋದು ಅಂತ ಹೇಳಿದ್ರೆ ಈಗ ನಮ್ಮ ಆರೋಗ್ಯದ ಗುಟ್ಟು ನಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾರಲ್ಲ, ಹಾಗೇನೆ ಕೆಲವೊಂದು ಬೆರಳಲ್ಲೇ ಮಾಡುವಂಥ ಒಂದು ಎಕ್ಸಸೈಸ್. ಇದನ್ನು ಮಾಡೋದ್ರಿಂದ ನಮ್ಮ ಬ್ರೈನ್ ಉಂಟಲ್ಲ ಅದು ಇಂಪ್ರೂವ್ ಆಗ್ತದೆ. ಹಾಗೆಯೇ ಇದು BP ವೇರಿಯೇಷನ್ ಆಗ್ತಾ ಇರ್ತದೆ, ಅದು ಸಹ ಕರೆಕ್ಟ್ ಆಗಿರ್ತದೆ. ಮತ್ತೆ ನರದ್ದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಈಗ ನೋವೆಲ್ಲ ಇರ್ತದೆ ನೋಡಿ, ನರದ್ದು ಪ್ರಾಬ್ಲಮ್ ಇದ್ದವರಿಗೆಲ್ಲ ಅದನ್ನ ಸಹ ನಾವು ಈ ಒಂದು ಎಕ್ಸಸೈಸ್ ಇಂದ ಸ್ವಲ್ಪ ಕ್ಯೂರ್ ಮಾಡ್ಕೊಳ್ಬಹುದು. ಹಾಗೆ ತುಂಬಾ ಸಿಂಪಲ್ ಆಗಿ ಮಾಡುವಂಥದ್ದು, ಖಂಡಿತ ಎಲ್ಲರಿಗೂ ಸಹ ಇದು ಮಾಡ್ಕೊಳ್ಬಹುದು. ಮನೆಯಲ್ಲಿ ಆರಾಮಲ್ಲಿ ನಾವೀಗ TV ನೋಡ್ತಾ ಇರ್ತೇವೆ, ಹಾಗೆಲ್ಲ ಇರುವಾಗ ಸ್ವಲ್ಪ ನಾವು ಅದನ್ನ ಮಾಡ್ಕೊಳ್ಬಹುದು. ಎರಡು ಕೈಲಿ ಸಹ ಮಾಡ್ಕೊಳ್ಬೇಕು. ತುಂಬಾ ಸಿಂಪಲ್ ಆಗಿ ನೋಡಿ, ವಿಡಿಯೋ ಫುಲ್ ನೋಡಿ. ಕೈ ಬೆರಳು ಉಂಟಲ್ಲ, ಇದು ಎರಡು ಉಂಟಲ್ಲ, ಇದು ಚಿಕ್ಕ ಬೆರಳು ಮತ್ತೆ ತೋರು ಬೆರಳು ಉಂಟಲ್ಲ, ಇದನ್ನು ನೀವು ಹೀಗೆ ಇಟ್ಕೊಳ್ಬೇಕು. ಇಟ್ಕೊಂಡು ಇದು ಹೆಬ್ಬೆರಳು ಹೀಗೆ ಇರಲಿ, ಇದೆರಡು ಉಂಟಲ್ಲ ಈ ತರ 1 2 ಒಂದು 5 ಸಲ ಮಾಡಿ. ಫಸ್ಟ್ ಈಗ ಸ್ಟಾರ್ಟಿಂಗ್ ಅಲ್ಲಿ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ಬೋದು, ಮತ್ತೆ ಈಸಿ ಆಗ್ತದೆ. ಇದು ಸ್ವಲ್ಪ ನೋವು ಆದಾಗೆ ಆಗ್ಬೋದು ನಿಮ್ಗೆ. ಇದು ಹಾರ್ಟಿಗೆಲ್ಲ ತುಂಬಾ ಒಳ್ಳೇದು. ಒಂದು 5 ಸಲ ಮಾಡಿ. ಅದಾದ ನಂತರ ಈ ಕೈಯಲ್ಲಿ ಮಾಡ್ಕೊಳ್ಳಿ. ತುಂಬಾ ಈಸಿ, ನರಕ್ಕೆಲ್ಲ ತುಂಬಾ ಒಳ್ಳೇದು ಈ ಒಂದು ಎಕ್ಸಸೈಸ್. ಸೆಕೆಂಡ್ ಬಂದು ಕೈಯನ್ನು ಹೀಗೆ ಇಟ್ಕೊಳ್ತೀರಲ್ಲ, ಸಿಂಪಲ್ ಆಗಿರುವಂಥದ್ದು ಇದು ನೋಡಿ. ಹೀಗೆ ಒಂದು 5 ಟೈಮ್ಸ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಮೆಮೊರಿ ಎಲ್ಲ ಕರೆಕ್ಟ್ ಆಗ್ತದೆ. ಮತ್ತೆ ಏನಾದ್ರೂ ವೀಕ್ನೆಸ್ ಎಲ್ಲ ಇದ್ರೆ ಸಹ ಕಮ್ಮಿ ಆಗ್ತದೆ. ಇದು ಸಹ ನೀವು ಎರಡು ಕೈಯಲ್ಲಿ ಸಹ ಒಂದು 5 ಟೈಮ್ಸ್ ಮಾಡ್ಕೊಳ್ಳಿ. ದಿನಕ್ಕೆ ಒಂದು 2 ಸಲ ಮಾಡ್ಕೊಂಡ್ರೆ ಸಾಕಾಗ್ತದೆ. ನೋಡಿ, ಸೇಮ್ ಕೈಯನ್ನ ಹಿಡ್ಕೊಳ್ತೀರಲ್ಲ ನೀವು, ಕೈಯನ್ನ ಹಿಡ್ಕೊಂಡಾಗ ಈ ಬೆರಳು ಉಂಟಲ್ಲ, ಈ ಬೆರಳು ಇಲ್ಲಿ ತಾಗಬೇಕು. ಹೀಗೆ ನೋಡಿ, ಈ ತರ ನೀವು ಮಾಡಿ ನೋಡಿ. ಮತ್ತೆ ಎಷ್ಟು ಕಾಮ್ ಆಗಿರ್ತೀರಾ ಅಂತೇಳಿ ಗೊತ್ತಾಗ್ತದೆ. ಒಂದು 5 ಟೈಮ್ಸ್ ಅಥವಾ 10 ಟೈಮ್ಸ್ ನೀವು ಮಾಡ್ಕೊಳ್ಬಹುದು. ಈ ತರ ಸಿಂಪಲ್ ಅಲ್ವಾ? ಈ ತರ ಮಾಡ್ಕೊಳ್ಳಿ. ಸ್ವಲ್ಪ ನಿಮ್ಗೆ ಕೈ ನೋವು ಬರ್ಬೋದು, ಬೆರಳಲ್ಲಿ ನೋವು ಬರ್ಬೋದು, ನಿಧಾನವಾಗಿ ಮಾಡ್ಕೊಳ್ಳಿ. ಫಾಸ್ಟ್ ಆಗಿ ಅಥವಾ ಟೈಟ್ ಆಗಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಆಮೇಲೆ ಬ್ರೀತಿಂಗ್ ಉಂಟಲ್ಲ, ಸ್ಲೋ ಇರ್ಲಿ ನಿಮ್ದು. ಫಾಸ್ಟ್ ಆಗಿ ಮಾಡ್ಕೊಂಡು ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಿ ತುಂಬಾ ಟಯರ್ಡ್ ಆಗ್ತದೆ. ಮತ್ತೆ ನೋವು ಸಹ ಸ್ವಲ್ಪ ಬರ್ಬೋದು. ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಬ್ರೀತಿಂಗ್ ಸಹ ಸ್ವಲ್ಪ ನಾರ್ಮಲ್ ಆಗಿ ಇಟ್ಕೊಂಡು ನೀವು ಇದನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಈ ಬೆರಳು ಉಂಟಲ್ಲ, ಹೆಬ್ಬೆರಳನ್ನ ಹೀಗೆ ಇಟ್ಕೊಳ್ಳಿ. ಇದು ನಾರ್ಮಲ್ ಆಗಿ ಎಲ್ರಿಗೂ ಸಹ ಗೊತ್ತಿರಬಹುದು. ಈ ತರ ಮುಷ್ಟಿ ಈ ತರ ಮಾಡ್ಕೊಳ್ಳೋದ್ರಿಂದ ಸಹ ನಮ್ಮ ನರನಾಡಿಗಳಿಗೆಲ್ಲ ತುಂಬಾ ಒಳ್ಳೆಯದು. ಇದು ಸಹ ಒಂದು 5 to 10 ನೀವು ಮಾಡ್ಕೊಳ್ಬಹುದು. ಅಷ್ಟೊತ್ತು ಅಂದ್ರೆ ದಿನಕ್ಕೆ ಒಂದು 2 ಸಲ ಈ ತರ ನೀವು ಮಾಡ್ಕೊಳ್ಳಿ. ತುಂಬಾ ಒಂದು ಪವರ್ಫುಲ್ ಆಗಿರುವಂತದ್ದು ನೋಡಿ. ಈ ತರ ಗೊತ್ತಾಯ್ತಲ್ಲ? ನೋಡಿ, ಈ ಹೆಬ್ಬೆರಳು ಉಂಟಲ್ಲ, ಈ ಮಿಡ್ಲ್ ಫಿಂಗರ್ ಉಂಟಲ್ಲ, ಮಿಡ್ಲ್ ಫಿಂಗರ್ ಇಲ್ಲಿ ಟಚ್ ಆಗ್ಬೇಕು. ಈ ತರ ನೀವು ಇದನ್ನ ಮಾಡ್ತಾ ಬನ್ನಿ. ಇಂಪ್ರೂವ್ಮೆಂಟ್ ನಿಮ್ಗೆನೆ ಗೊತ್ತಾಗ್ತದೆ, ಎಷ್ಟು ಇಂಪ್ರೂವ್ ಆಗ್ತದೆ ಅಂತೇಳಿ. ನೋಡಿ, ಈ ತರ ಮಾಡ್ತಾ ಬನ್ನಿ. ನಾನು ಹೇಳಿದೆ ನಿಮ್ಗೆ, ಬೆರಳು ನೋವು ಆಗ್ಬಹುದು ಸ್ಟಾರ್ಟಿಂಗ್ ಅಲ್ಲಿ, ಮತ್ತೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಕರೆಕ್ಟ್ ಆಗ್ತದೆ. ನೀವು ಈ ತರದೊಂದು ಮಾಡ್ತಾ ಬಂದ್ರೆ, ಖಾಲಿ ಇದಂತಲ್ಲ, ಫುಡ್ ಕಂಟ್ರೋಲ್ ಅಲ್ಲಿ ಸಹ ನಾವು ಇರ್ಬೇಕಾಗ್ತದೆ. ಒಬೆಸಿಟಿ ಆ ತರ ಇದ್ರೂ ಸಹ ಇದರಿಂದ ಸ್ವಲ್ಪ ನಮ್ಗೆ ಕಮ್ಮಿ ಆಗ್ತಾ ಹೋಗ್ತದೆ. ಇದು ಸಹ ತುಂಬಾ ಒಂದು ಒಳ್ಳೇದು. ಫಸ್ಟ್ ಇದು ಉಂಟಲ್ಲ, ಈ 2 ಬೆರಳು, ಲಾಸ್ಟ್ ಇದು 2 ಬೆರಳು ಉಂಟಲ್ಲ, ಇದನ್ನ ಫೋಲ್ಡ್ ಮಾಡಿ. ಆಮೇಲೆ ತೋರು ಬೆರಳು ಉಂಟಲ್ಲ, ಅದನ್ನ ಸಹ ನೀವು ಫೋಲ್ಡ್ ಮಾಡಿ. ಅದರ ನಂತರ ಇದು ಮಿಡ್ಲ್ ಫಿಂಗರ್ ಮತ್ತೆ ಹೆಬ್ಬೆರಳು, ಇದನ್ನ ಸಹ ನೀವು ಇಲ್ಲಿ ಈ ತರ ಇದು ಸಹ ತುಂಬಾ ಒಂದು ಪವರ್ಫುಲ್ ಆಗಿರುವಂತಹ ಒಂದು ಎಕ್ಸಸೈಸ್ ಅಂತ ಹೇಳ್ತೇನೆ. ಖಂಡಿತ ಟ್ರೈ ಮಾಡಿ. ಈ ತರ ತುಂಬಾ ಈಸಿ ಆಗಿದೆ ಅಲ್ಲ?
ನೋವು ಬರ್ತದೆ ನೋಡಿ, ಒಬ್ಬರಿಗೆ ತುಂಬ ನೋವು ಇರ್ತದೆ ಇದು ಇಲ್ಲಿ. ಅದಕ್ಕೆ ಒಂದು ಸಿಂಪಲ್ ಆಗಿ ಒಂದು ಎಕ್ಸಸೈಸ್ ಅಂತ, ನೀವು ಎರಡು ಕೈಲಿ ಸಹ ಮಾಡ್ಕೊಳ್ಳಿ ಇದನ್ನು, ಏನಿಲ್ಲ. ಇದನ್ನ ನೀವು ಈ ಥರ ಮಾಡ್ಕೊಳ್ಳಿ, ಹೀಗೆ ಬೆರಳನ್ನು ಫೋಲ್ಡ್ ಮಾಡ್ಕೊಳ್ಳಿ 4 ಸಹ. ಅದರ ನಂತರ ಹೀಗೆ ನೋಡಿ ಈ ಥರ. ಇದು ತುಂಬ ಒಳ್ಳೆಯದಾಗ್ತದೆ ನಿಮಗೆ. ಇಷ್ಟು ನೋವಿದ್ರೂ ಸಹ ಕಮ್ಮಿ ಆಗ್ತಾ ಹೋಗ್ತದೆ. ಖಂಡಿತ ಟ್ರೈ ಮಾಡಿ ಎಕ್ಸಸೈಸ್ ನೋಡಿ. ಇದು ಒಂದು ಮಾಡಿ, ನೀವು ಈ ಥರ ಇಟ್ಕೊಳ್ತೀರಲ್ಲ, ಹೀಗೆ ರೌಂಡ್ ಶೇಪ್ ಇಷ್ಟೇ, ಹೀಗೆ ಇದೊಂದು 5 ಟೈಮ್ಸ್ ಈ ಥರ ಸ್ಟ್ರೇಟ್ ಮಾಡಿ, ಆಯ್ತಾ? ಗೊತ್ತಾಯ್ತಲ್ಲ. ನೆಕ್ಸ್ಟ್ ಬಂದು ಈಗ ಬೆರಳು ತಗೊಳ್ತೀರಲ್ಲ, ಹೀಗೆ ಇದು ಸ್ವಲ್ಪ ಜನರಿಗೆ ಗೊತ್ತಿರ್ಬೋದೇನೋ, ಈ ಥರ ಇದು 3 ಸ್ಟ್ರೇಟ್ ಇರಲಿ, ಇದು ಇರ್ತದಲ್ಲ ಹೀಗೆ. ಇದು ತುದಿ ಉಂಟು ನೋಡಿ, ಇದೆರಡು ಟಚ್ ಆಗಬೇಕು. ನಾವೀಗ ಪ್ರಾಣಾಯಾಮ ಮಾಡುವಾಗೆಲ್ಲ ಕುತ್ಕೊಳ್ತೇವೆ ನೋಡಿ, ಹಾಗೆ ಈ ಥರ. ತುಂಬ ಪ್ರೆಸ್ ಮಾಡಬಾರ್ದು, ಸ್ವಲ್ಪ ಜಸ್ಟ್ ಈಗ ಹಿಡ್ಕೊಂಡ್ರೆ ಸಾಕಾಗ್ತದೆ. ನೆಕ್ಸ್ಟ್ ಒಂದು ಹೀಗೆ ಎಲ್ಲ ಬೆರಳನ್ನು ಸಹ ನೀವು ಮಾಡ್ತಾ ಹೋಗಿ. ಸ್ವಲ್ಪ ಹೀಗೆ ಇದು ಮಾಡ್ಕೊಳ್ಳುವಾಗ, ಹೀಗೆ ಸ್ಟ್ರೈಟ್ ಇಟ್ಕೊಳ್ಳುವಾಗ ಇದು ಸ್ವಲ್ಪ ಪೇನ್ ಬರ್ಬೋದು ನೋಡಿ, ಈ ಥರ ಈ ಥರ ಮಾಡ್ತಾ ಬನ್ನಿ. ಇದು ಸಹ ಒಂದು 5 ಟೈಮ್ಸ್ ಅಥವಾ 10 ಹಾಗೆ ಮಾಡ್ತಾ ಬನ್ನಿ. ನೆಕ್ಸ್ಟ್ ಬಂದು ಫಸ್ಟಿಗೆ ಈ ಬೆರಳು ನೋಡಿ, ಹೀಗೆ ತನ್ನಿ. ನಂತರ ಹೀಗೆ 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 ಹೀಗೆ, ಇದು ಈ ಥರ ಒಂದು ಅಂದರೆ ವಾಕಿಂಗ್ ಟೈಪ್, ಈ ಥರ ಈ ಥರ ಮಾಡ್ತಾ ಬನ್ನಿ. ಇದು ಸಹ ಒಂದು ಎಕ್ಸಸೈಸು. ಇದು ಅಂದರೆ ಇದು ನಮ್ಮ ಇದೆಲ್ಲ ನೋವು ಇರ್ತದಲ್ಲ, ಅಂದರೆ ಗಂಟೆಲ್ಲ ಈಗ ತೋರಿಸಿದ್ದು ಇದು ಉಂಟಲ್ಲ, ಅದು ಮಾಡೋದ್ರಿಂದ ನಮ್ಮ ಆರ್ಥರೈಟಿಸ್ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ, ಅಂದರೆ ಗಂಟು ನೋವು ಇದೆಲ್ಲ ಪ್ರಾಬ್ಲಮ್ ಇದ್ದರೆ ಅದು ಸಹ ಕಮ್ಮಿ ಆಗ್ತಾ ಹೋಗ್ತದೆ. ತುಂಬ ಒಂದು ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಇದು. ಆದಷ್ಟು ನೀವು ಶೇರ್ ಮಾಡಿ. ಅಂದರೆ ತುಂಬ ಜನರು ಇಂಥದೆಲ್ಲ ನೋವಿಂದ ಒಂದು ಸಫರ್ ಆಗ್ತಾ ಇರ್ತಾರೆ, ತುಂಬ ಜನ ಅಂತಲ್ಲ, ಅದರಲ್ಲಿ ನಾನು ಸಹ ಒಬ್ಳು. ನಾನು ಸಹ ತುಂಬ ನೋವು, ಒಮ್ಮೊಮ್ಮೆ ತುಂಬ ನೋವು ಆಗ್ತಾ ಇರ್ತದೆ. ಹಾಗಾಗಿ ನಾನು ಈ ಥರದೊಂದು ಎಕ್ಸಸೈಸ್ ಮಾಡ್ತಾ ಇರ್ತೇನೆ. ಹಾಗೆ ಮತ್ತೆ ಕೆಲವೊಂದು ಕಷಾಯದ್ದು ಸಹ ನಿಮ್ಗೆ ಹೇಳಿದ್ದೇನೆ ನಾನು. ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ಜಾಸ್ತಿ ಆದಾಗ ಸಹ ಈ ಥರ ಎಲ್ಲ ನೋವು ಬರ್ತದೆ. ಮತ್ತೆ ತಲೆನೋವು, ಮೈಗ್ರೇನ್ ಪ್ರಾಬ್ಲಮ್ಮು, ಅಥವಾ ನಿಮಗೆ BP ಜಾಸ್ತಿ ಇದ್ದರೆ, ಅಥವಾ ಒಬೆಸಿಟಿ ಆ ಥರ ಇದ್ದರೆ, ಮತ್ತೆ ನರದ್ದು ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್ ಸಹ ಸಾಲ್ವ್ ಆಗ್ತದೆ ಒಂದು ಈ ಬೆರಳಿದ್ದು ಎಕ್ಸಸೈಸ್ ಮಾಡಿ ನೋಡಿ. ಮತ್ತೆ ಅದಕ್ಕೆ ನಾನು ಹೇಳುದು, ಅಂದರೆ ನೀವು ಆದಷ್ಟು ಇದು ಶೇರ್ ಮಾಡಿದರೆ ತುಂಬ ಜನರಿಗೆ ಒಂದು ಹೆಲ್ಪ್ ಆಗ್ಬೋದು ಅನ್ನೋದು. ಇದಕ್ಕೆ ವಿಡಿಯೋ ಹೇಗೆ ಅನಿಸ್ತಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.